ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬೆಂಗಳೂರಿನ ಕಸಕ್ಕೂ ಬಂದಿದೆ ಸಖತ್ ಡಿಮ್ಯಾಂಡ್. ಕಸದಿಂದ ತಯಾರಾಗುತ್ತೆ ಜಬರ್ದಸ್ತ್ ಸಿಮೆಂಟ್. ಬೆಂಗಳೂರಿನ ಕಸಕ್ಕೂ ಬಂದಿದೆ ಸಖತ್ ಡಿಮ್ಯಾಂಡ್. ನೋಡಿ, ಕಸದಿಂದ ತಯಾರಾಗುತ್ತೆ ಜಬರ್ದಸ್ತ್ ಸಿಮೆಂಟ್. ಈ ಹಿಂದೆ ಎಲ್ಲ ಹೇಳ್ತಾ ಇದ್ವಿ ಕಸದಿಂದ ರಸ ಬರುತ್ತೆ ಅಂತ, ಈಗ ಸಿಮೆಂಟ್ ಬರುತ್ತಂತೆ. ಜಿಬಿಎ ಜೊತೆ ದಾಲ್ಮಿಯಾ ಸಿಮೆಂಟ್ ಬಿಗ್ ಡೀಲ್. ಆಂಧ್ರದ ದಾಲ್ಮಿಯಾ ಸಿಮೆಂಟ್ಗೆ ಬೆಂಗಳೂರು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಂತೆ. ಪ್ಲಾಸ್ಟಿಕ್ ಸಮಸ್ಯೆಗೆ ಕೊನೆಗೂ ಸಿಕ್ಕೇ ಬಿಡ್ತು ಸೊಲ್ಯೂಷನ್. ನಾವು ಸೊಲ್ಯೂಷನ್ ಅಂತ ಹೇಳ್ತಾ ಇರಬಹುದು, ಆದ್ರೆ ಆ ಸೊಲ್ಯೂಷನ್ ಕಾರ್ಯರೂಪಕ್ಕೆ ಬರೋದು ಯಾವಾಗ, ಸೊಲ್ಯೂಷನ್ ನಿಜವಾಗಿ ಸಿಗೋದು ಯಾವಾಗ ಅನ್ನೋ ಪ್ರಶ್ನೆ. ಪ್ರತಿದಿನ 350 ಟನ್ ಪ್ಲಾಸ್ಟಿಕ್ ನೀಡೋದಕ್ಕೆ ಜಿಬಿಎ ಮುಂದಾಗಿದೆ. ಇದೀಗ ಮೊದಲ ಹಂತದಲ್ಲಿ 160 ಟನ್ ಪ್ಲಾಸ್ಟಿಕ್ ರವಾನೆ. 8 ಲಾರಿಗಳಲ್ಲಿ ಆಂಧ್ರದ ಕಡೆ ಹೊರಟ ಪ್ಲಾಸ್ಟಿಕ್ ಹೊತ್ತಂತಹ ಲಾರಿಗಳು ಆಂಧ್ರದ ಕಡಪದಲ್ಲಿರುವಂತಹ ದಾಲ್ಮಿಯಾ ಸಿಮೆಂಟ್ ಫ್ಯಾಕ್ಟರಿ. ನೋಡಿ, ಕಸಕ್ಕೂ ಈಗ ಡಿಮ್ಯಾಂಡ್ ಬರ್ತಾ ಇದೆ. ಸೊ ಹಾಗಾಗಿ ಈಗ ಯಾರ್ಯಾರು ಕಸವನ್ನು ಹಾಕ್ತಾ ಇಲ್ವೋ ಅವ್ರ ಕಸವನ್ನು ಹಾಕಿದ್ರೆ ಒಳಿತು ಅಂತ ಕಾಣಿಸುತ್ತೆ. ಮನೇಲೇ ಇಟ್ಕೊಂಡು ಕೊಳಿಸ್ಬೇಡಿ, ಮತ್ತು ಬೇರೆ ಏನಾದರೂ ಒಂದಷ್ಟು ಸಂದೇಶ ರವಾನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಜಿಬಿಎ ಅವರು ನಾವು ಗಮನಿಸ್ತಾ ಇದ್ದೀವಿ, ಕಳೆದ ಬಹಳ ತಿಂಗಳುಗಳಿಂದಲೂ ಕೂಡ ಈ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಸ ಸುರಿತಾ ಇದ್ರು ಅಂಥವ್ರಿಗೆ ಒಂದಷ್ಟು ಟ್ಯಾಕ್ಸ್ ಹಾಕುವಂತಹ ಕೆಲಸಗಳು ಅಥವಾ ಅವ್ರ ಮನೆ ಮುಂದೆ ಕಸ ತೆಗೆದುಕೊಂಡು ಹೋಗಿ ಸುರಿಯೋ ಕೆಲಸಗಳನ್ನು ಮಾಡ್ತಾ ಇದ್ರು. ಬಟ್ ಆದರೆ ಈಗ ನೋಡಿ, ಕಸದಿಂದ ರಸವನ್ನ ಮಾಡ್ಬೋದು, ರಸವನ್ನ ತೆಗಿಬಹುದು ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾ ಇದ್ರು. ಸೊ ಈಗ ಈ ಕಸದಿಂದ, ಈ ಪ್ಲಾಸ್ಟಿಕ್ ಬಳಕೆಯಿಂದ ಸಿಮೆಂಟ್ ಅನ್ನ ತಯಾರಿ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಕಸದಿಂದ ರಸ ತೆಗಿಬಹುದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈಗ ಅದೇ ಕಸದಿಂದ ಸಿಮೆಂಟ್ ತಯಾರಿ ಮಾಡಬಹುದಂತೆ, ಹೇಗಿದು? ರಮ್ಯಾ, ಈಗ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಅದು ಪ್ಲಾಸ್ಟಿಕ್. ಬಿಬಿಎಂಪಿ, ಜಿಬಿಎ ಮತ್ತೆ ರಾಜ್ಯ ಸರ್ಕಾರ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಅಂತೇಳಿ ಎಷ್ಟು ಮನವಿಯನ್ನ ಮಾಡಿದ್ರು ಕೂಡ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತಿರ್ಲಿಲ್ಲ. ಇದಕ್ಕೆ ಪರ್ಯಾಯವಾದಂತಹ ಒಂದು ಸೊಲ್ಯೂಷನ್ ಅನ್ನು ಹುಡುಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಂಧ್ರದ ಕಡಪದಲ್ಲಿರುವಂತಹ ದಾಲ್ಮಿಯಾ ಸಿಮೆಂಟ್ ಜಿಬಿಎಗೆ ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದೆ. ನಿಮ್ಮಲ್ಲಿ ಇರುವಂತಹ ಅಂದ್ರೆ ಏನು ಉತ್ಪತ್ತಿ ಆಗುತ್ತೆ ಪ್ರತಿದಿನ, ಅದರಲ್ಲಿ 350 ಟನ್ ಪ್ಲಾಸ್ಟಿಕ್ ಅನ್ನ ನಮಗೆ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಅದರ ಭಾಗವಾಗಿ ಇವತ್ತು ಜಿಬಿಎ ವತಿಯಿಂದ ಮೊದಲ ಬಾರಿಗೆ 170 ಟನ್ ಪ್ಲಾಸ್ಟಿಕ್ ಅನ್ನ ಆಂಧ್ರದ ಕಡಪಗೆ ಕಳಿಸುವಂತ ಕೆಲಸವನ್ನ ಜಿಬಿಎ ಮಾಡಿದೆ. ಆ ಮೂಲಕ ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ದೊಡ್ಡ ತಲೆನೋವೇನಾಗಿತ್ತು, ಆ ಒಂದು ತಲೆನೋವಿಗೆ ತಕ್ಕ ಮಟ್ಟಿಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತಾನು ಕೂಡ ಹೇಳ್ಬೋದು. ಜೊತೆಗೆ ಜಿಬಿಎ ಅಧಿಕಾರಿಗಳು ಯಾವ ಕಾರಣಕ್ಕೆ ದಾಲ್ಮಿಯಾ ಸಿಮೆಂಟ್ನವರು ಪ್ಲಾಸ್ಟಿಕ್ ಅನ್ನ ತಗೊಳ್ತಿದ್ದಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು ಮೋಸ್ಟ್ಲಿ ಇದು ಸಿಮೆಂಟ್ ಚೀಲವನ್ನ ಮಾಡ್ಲಿಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್, ಅದರಲ್ಲಿ ಪ್ಲಾಸ್ಟಿಕ್ ಕೂಡ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾಲ್ಮಿಯಾ ಸಿಮೆಂಟ್ನವರು ಮುಂದಾಗಿದ್ರು. ಜೊತೆಗೆ ದಾಲ್ಮಿಯಾ ಸಿಮೆಂಟ್ ಜೊತೆಗೆ ನಾವು ಈಗಾಗಲೇ MOU ಕೂಡ ಮಾಡ್ಕೊಂಡಿದೀವಿ. ಪ್ರತಿನಿತ್ಯ 350 ಟನ್ ಪ್ಲಾಸ್ಟಿಕ್ ನಾವು ಕಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಅದರ ಮೊದಲ ಭಾಗವಾಗಿ ಇವತ್ತು ನಾವು ಕಳಿಸಿದೀವಿ ಅನ್ನುವಂತ ಒಂದು ಮಾತನ್ನ ಜಿಬಿಎ ಅಧಿಕಾರಿಗಳು ಹೇಳಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.